ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶ್ರುತಿ ನಿರಂಜನ್. ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತು ಬುಧವಾರ ರಥಸಪ್ತಮಿ ದಿನ. ಸೊ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಸೊ ಹಾಗಾಗಿ ಬೇಗ ಎದ್ದಿದ್ದೆ. 5 ಗಂಟೆಗೆಲ್ಲ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ. ಮತ್ತು ಬೆಳಗ್ಗೆ ಎದ್ದು ಅವರು ಪಾಪ ಎಲ್ಲ ಎಲ್ಪ್ ಮಾಡಿಕೊಟ್ರು. ಮನೆಯೆಲ್ಲ ಒರೆಸೋದು, ಬಾಗಿಲೆಲ್ಲ ತೊಳ್ಕೊಟ್ರು. ಅವರೆಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ನಾನು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆಲ್ಲ ಅಂತ ಹೇಳಿಬಿಟ್ಟು, ಅವ್ರು ಹಾಲು ಕರೆಯೋದಕ್ಕೆ ಟೈಮ್ ಆಗಿಬಿಡತ್ತೆ ಅಂತ ನಾನೇ ಎದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಮನೇಲಿ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ, ಗ್ರ್ಯಾಂಡಾಗಿ ಅಂತೇನಿಲ್ಲ. ನಾರ್ಮಲ್ ಎಲ್ಲರೂ ಮನೇಲಿ ಹೇಗೆ ಮಾಡ್ತೀರೋ ಅದೇ ಥರ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಪು ಕೂಡ ಮಲಗಿದ್ದ, ಬಟ್ ನಾನು ಎದ್ದು ಸ್ನಾನಕ್ಕೆ ಹೋದ್ಮೇಲೆ ಅವನು ಎದ್ದು ಬಂದುಬಿಟ್ಟ. ಅವನು ಪಕ್ಕದಲ್ಲಿಲ್ಲ ಅಂದರೆ ಅವನಿಗೆ ನಿದ್ದೆ ಮಾಡೋಕ್ಕಾಗಲ್ಲ ಅವನಿಗೆ. ಸೊ ನಾನು ಇರಲೇಬೇಕು. ಸೊ ಎದ್ದು ಅವನು ಬಂದ್ಬಿಟ್ಟು ಆ ಚಳೀಲಿ ನಾನು ಪೂಜೆ ಮುಗಿಸೋವರೆಗೂ ಆಲ್ಮೋಸ್ಟ್ ಅವನು ಮಲ್ಕೊಳ್ಳೇ ಇಲ್ಲ. ಸೊ ನಾನು ಯಾವ್ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ದೇವ್ರ ಮನೆನ ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ದೇವ್ರ ಸಾಮಾನು ಏನು ಎತ್ತಲಿಲ್ಲ, ಅಂದರೆ ಮೊನ್ನೆ ಎಲ್ಲ ಎತ್ತಗ್ದು ವಾಶ್ ಮಾಡಿದ್ದೆ. ಸೊ ಹಾಗೆ ದೇವ್ರ ಮನೆ ಮಾತ್ರ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಸೊ ಮನೆ ಹತ್ರನೇ ಗಣಗ್ಲೆ ಹೂವು, ಪತ್ರೆ ಹೂವು ಎಲ್ಲ ಇತ್ತಲ್ಲ, ಸೊ ಅದನ್ನೇ ಕಿತ್ತು ಮುಡಿಸಿದ್ವಿ. ಮನೆ ಹತ್ರ ನಮಗಂತೂ ಹೂವಿಗೆ ಪ್ರಾಬ್ಲಮ್ಮೇ ಇರಲ್ಲ. ಸೊ ಮನೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಈ ರೀತಿಯಾಗಿ ಪೂಜೆ ಮಾಡ್ಕೊಂಡ್ವಿ. ಸೂರ್ಯನಿಗೆ ಹೊರಗಡೆ ಒಂದು ಸ್ವಲ್ಪ ಸಗಣಿನ ಪಿಳ್ಳಾರ್ತಿ ಥರ ಮಾಡ್ತಾರೆ, ಅಂದರೆ ಗಣೇಶನ ರೂಪ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಗರಿಕೆ ಸಿಕ್ಕಿಸಿ ಮತ್ತು ಒಂದು ದೀಪ ಹಚ್ಚಿದ್ವಿ. ತುಳಸಿ ಕಟ್ಟೆ ಹತ್ರನೂ ಒಂದು ದೀಪ ಹಚ್ಚಿ ಹೊರಗಡೆ ಬಂದು ಕಾಯೆಲ್ಲ ಹೊಡ್ಕೊಂಡು ಪೂಜೆ ಮಾಡಿಕೊಂಡೆ. ಬೆಳಗ್ಗೇನು ಆಗಿರಲಿಲ್ಲ. ಆಲ್ಮೋಸ್ಟ್ ನಾನು ಪೂಜೆ ಮಾಡಿದಾಗ 5:30 5:45 ಆಗೋಗಿತ್ತು. ಬಟ್ ಅದು ಸೂರ್ಯ ಹುಟ್ಬಿಟ್ಟಿರ್ತಾನೋ ಏನೋ ಗೊತ್ತಿಲ್ಲ, ಬಟ್ ಬೆಳಕಂತೂ ಬಂದಿರಲಿಲ್ಲ. ಬಟ್ ನಾವು ಮಾಮೂಲಿ ಅದೇ ಟೈಮಿಂಗ್ಸ್ಗೆ ನಾವು ಪೂಜೆ ಮಾಡೋದು ಯಾವಾಗ್ಲೂ. ಅಮ್ಮ ಮನೇಲಿ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ವಿ. ಅಮ್ಮ ಮನೇಲಿ ಅಂದರೆ 5 ಗಂಟೆಗೆ ಅಷ್ಟೊತ್ತಿಗೆಲ್ಲ ಪೂಜೆ ಆಗೋಗ್ತಾಯಿತ್ತು ಅಲ್ಲೂ. ಸೊ ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು. ಬೆಳಿಗ್ಗೆ ಬೇಗ ಎದ್ದು ಮಾಡಿದ್ರಿಂದ ಇನ್ನೂ ಒಂಥರ ಪಾಸಿಟಿವ್ ವೈಬ್ನೆಸ್ ಬಂದೇ ಬರುತ್ತೆ. ಸೊ ಇವಾಗ ಕಾಫಿ ಕುಡಿಬೇಕು. ಸ್ವಲ್ಪ ಬೇಗ ಎದ್ದಿದ್ದೀವಲ್ಲ, ನಿದ್ದೆ ಬೇಗ ಬರುತ್ತೆ, ಮಲ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಸೊ ಕಾಫಿ ಕುಡಿದ್ಬೇಕು. ಕಾಫಿ ಕುಡಿದ್ಮೇಲೆ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡ್ಕೋಬೇಕು. ತಿಂಡಿಗೆ ನಾನು ಸಾಂಬಾರೇ ಮಾಡ್ತಾಯಿದ್ದೀನಿ. ನೆನ್ನೆ ನೈಟು ಸೊಪ್ಪು ತರಿಸಿದ್ದೆ, ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ. ಸೊ ಮೊಸಪ್ಪು ಸಾಂಬಾರು ಮಾಡಿದ್ರೆ ಅವ್ರಿಗೆ ಮಧ್ಯಾಹ್ನಕ್ಕೆ ಲಂಚ್ಗೂ ಆಗುತ್ತೆ. ಸೊ ಹಾಗಾಗಿ ಒಟ್ಟಿಗೆ ಸಾಂಬಾರನ್ನೇ ಮಾಡಿಬಿಡ್ತೀವಿ ಬೆಳಗ್ಗೆ ಹೊತ್ತು, ಏಕೆಂದರೆ ಪಾಪುಗೂ ಬೇಕಲ್ವ ಸಾಂಬಾರು. ಸೊ ಅವ್ನಿಗೆ ರೈಸ್ ತಿನ್ನಿಸ್ತೀನಿ ಬೆಳಗ್ಗೆ ಹೊತ್ತು, ಹಾಗಾಗಿ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಾಫಿ ಎಲ್ಲ ಕುಡಿದ್ಮೇಲೆ ಒಂದು ಸ್ವಲ್ಪ ಆದಮೇಲೆ ಮಾಡಬೇಕು, ಅಡುಗೆ ಎಲ್ಲ ಮಾಡಬೇಕು. ನೋಡೋಣ, ಟೆಂಪಲ್ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ, ಟೈಮ್ ಇದ್ದರೆ ಹೋಗಿದ್ದು ಬರೋಣ ಅಂದ್ಕೊಂಡಿದ್ದೀವಿ. ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟನೇ, ಅವನ್ನೇ ಎತ್ಕೊಳೋಕ್ಕಾಗಲ್ಲ. ಎದ್ದೇಳೋದೇ ಲೇಟಲ್ಲ. ಸೊ ಅವನ್ನೆದ್ದು ಅವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಡೋಗೋಷ್ಟು ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನ್ನ ಗಾಡಿ ಸ್ವಲ್ಪ ಹೊತ್ತು ಗ್ಯಾರೇಜಿಗೆ ಬಿಡಬೇಕು, ಸರ್ವಿಸ್ ಆಗಿಲ್ಲ. ಸೊ ತುಂಬ ದಿನದಿಂದ ಇಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಸರ್ವಿಸಿಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಹೋಗ್ತಾ ಆನ್ ದ ವೇ ಏನಾದರೂ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ಹತ್ತಿರದಲ್ಲೇ ಇದೆಲ್ಲ ದೇವಸ್ಥಾನ, ಹೋಗ್ತಾ ದಾರಿ ಸಿಗುತ್ತೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡಿರೋದ್ರಿಂದ ಏನೋ ಒಂದು ಪಾಸಿಟಿವ್ ವೈಬ್ನೆಸ್ ಬರುತ್ತೆ. ಬಟ್ ಹಂಗಂತ ದಿನ ಎದ್ದೇಳೋಕ್ಕಾಗಲ್ಲ, ಚಳಿ ಎಲ್ಲ ಅಪ್ಪ ವೆದರು. ಆದರೂ ಪಾಪ ಹಾಲು ಕರಿಯೋರೆಲ್ಲ ಹೇಗೆ ಎದ್ದೇಳ್ತಾರಲ್ವ, ತುಂಬ ಕಷ್ಟ ಇದೆ, ಎದ್ದೇಳೋಕ್ಕಾಗಲ್ಲ. ಅಂದರೆ ಅಭ್ಯಾಸ ಇರೋರಿಗೆ ಏನೂ ಅನಿಸಲ್ಲ. ಯಾವತ್ತೋ ಒಂದೊಂದು ದಿನ ಬೇಗ ಎದ್ದೇಳೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಭ್ಯಾಸ ಆಗಿಬಿಟ್ರೆ ಸರಿ ಹೋಗ್ಬಿಡತ್ತೆ ಅಲ್ಲಿಗೆ. ಸೊ ಬೆಳಗ್ಗೆ ತಿಂಡಿಗೆ ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡೆ, ಹೇಳಿದ್ನಲ್ಲ. ಸೊ ನಾನು ಕಾಳು ನೆನೆಸಿದ್ದೇನೆ ರಾತ್ರಿನೇ, ಅವರೆಕಾಳನ್ನ. ಇದ್ಕದ ಬೇಳೆ ಸಾರು ಮಾಡೋಣ ಅಂತ ನಾನು ಮರ್ತೇ ಬಿಟ್ಟಿದ್ದೆ. ಮಾರ್ನಿಂಗ್ ಆಮೇಲೆ ನೆನಪಿಸ್ಕೊಂಡೆ, ಅಲ್ಲಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ನೆನೆ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಅದನ್ನೆಲ್ಲ ನಾನು ನಮ್ಮ ಅತ್ತೆ ಸೇರ್ಕೊಂಡೆಲ್ಲ ಇತ್ತುಕೊಂಡ್ವಿ. ಅದನ್ನು ಕಾಳನ್ನ ಸಿಪ್ಪೆ ಎಲ್ಲ ತಕ್ಕೊಂಡ್ವಿ. ಸೊ ಇದ್ಕದ ಬೇಳೆ ಸಾರು ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು, ಏಕೆಂದರೆ ಹಬ್ಬದ ಟೈಮಲ್ಲೆಲ್ಲ ಮಾಡೇ ಇರಲಿಲ್ಲ ನಾವು. ಸೊ ಹಾಗಾಗಿ
ಇವಾಗ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಇದು ಕುತ್ಕೊಂಡ್ವಿ. ತಿಂಡಿಗೆ ಮಾಡ್ಕೊಬಿಡ್ತಾ ಇದ್ವಿ. ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಕಾಯಿ, ಈರುಳ್ಳಿ, ಪುದೀನ ಸೊಪ್ಪು ಮನೆ ಹತ್ರನೇ ಇತ್ತು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು, ಅಂದರೆ ರುಬ್ಕೊಳ್ಳೋದಕ್ಕೆ ನಾವೆಲ್ಲ ಹುರ್ಕೊಳ್ತೀವಿ ಮಸಾಲೆನ ಫಸ್ಟು. ಸೊ ಹಾಗಾಗಿ ಅದಕ್ಕೆ ಒಂದು 6 ಸ್ಪೂನಷ್ಟು ಮಸಾಲೆ ಪುಡಿನ ಸೇರಿಸ್ಕೊಳ್ತಾ ಇದ್ವಿ. ನಿಮ್ಮ ಮನೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಮಗೊಂದು 6 ಸ್ಪೂನಷ್ಟು ಆದರೆ ಸಾಕು ನಮಗೆ. ಅದರಲ್ಲಿ ಚಿಕ್ಕ ಚಮಚ ಇದೆ. ಸೊ ಅದರಲ್ಲಿ ಒಂದು 6 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷನೂ ಇಲ್ಲ, ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀವಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ, 2 ಟೊಮೊಟೊ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ. ಸೊ ನಮ್ಮನೇಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವಿ. ನೆಕ್ಸ್ಟು ನಾವಿಲ್ಲಿ ಮತ್ತೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕಾಳುಗಳನ್ನ, ಅಂದರೆ ಇಟ್ಟುಕೊಂಡಿರೋ ಕಾಳುಗಳನ್ನ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಏಕೆಂದರೆ ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ಹೊತ್ತೆಲ್ಲ ಹುರ್ಕೊಳ್ಬೇಕು ಅದನ್ನು. ನೆಕ್ಸ್ಟು ಅದಕ್ಕೆ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೋಬೇಕಾಗತ್ತೆ. ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪೇಸ್ಟು. ಸೊ ಅದಕ್ಕೆ ಕಾಳ್ಗೆ ಜೊತೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಹುರ್ಕೋಬೇಕು. ನೀರು ಹಾಕೋದಕ್ಕೂ ಮುಂಚೆನೇ ಸ್ವಲ್ಪ ಹೊತ್ತು ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದ್ರ ಜೊತೆ ಸ್ವಲ್ಪ ಮಸಾಲೆದು ಹಸಿ ವಾಸನೆ ಸ್ವಲ್ಪ ಹೋಗುತ್ತೆ. ನೆಕ್ಸ್ಟು ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೋಬೇಕಾಗತ್ತೆ. ನೀವು ಮಸಾಲೆ ಯಾವ ರೀತಿ ಮಾಡ್ಕೊಂಡಿರ್ತೀರೋ ಅದ್ರ ತಕ್ಕಾಗೆ ಸ್ವಲ್ಪ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದ್ರ ಅಳತೆಗೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ದು ಮುಚ್ಚಳ ಹಾಕಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. 2 ವಿಷಲ್ಲು 3 ವಿಷಲ್ಸ್ ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ಬೆಂದೋಗ್ಬಿಟ್ಟು ಸ್ವಲ್ಪ ಮೊಸಪ್ ಥರ ಆಗಿಬಿಡತ್ತೆ. ಸೊ ಹಾಗಾಗಿ 1 ವಿಷಲಲ್ಲೇ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸೊ ತಿಂಡಿ ಎಲ್ಲ ಮಾಡೋಕ್ಕೆ ನಾನು ಕೂತ್ಕೊಂಡೆ. ನಮ್ಮ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಅವ್ರಿಗೂ ಬಾಕ್ಸ್ ಎಲ್ಲ ಕಟ್ಟಿ ಅವರು ಶಾಪಿಗೆ ಹೋದರು. ಸೊ ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಪಾಪದೆಲ್ಲ ಫಸ್ಟೇ ಅವನಿಗೆ ತಿನ್ನಿಸಿ ಆಮೇಲೆ ನಾನು ತಿಂಡಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಾನು ತಿಂಡಿ ಮಾಡೋದಕ್ಕೆ. ಸೊ ತಿಂಡಿ ಎಲ್ಲ ಮುಗೀತು. ನಾನು ತಿಂಡಿ ತಿಂದು ಮುಗಿಸೋಷ್ಟರಲ್ಲಿ ಅವ್ನು ಮಲ್ಕೊಂಬಿಟ್ಟ. ಅವ್ನು ತಿಂಡಿ ಆಗಿದ ತಕ್ಷಣವೇ ಅವನು, ಅಂದರೆ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದೇಳ್ತಾನಲ್ಲ, ಹಾಗಾಗಿ ಅವನು ತಿಂಡಿ ಆದಮೇಲೆ ಒಂದು 1/2 ಅವರ್, ಒಂದು 10 ನಿಮಿಷ 1/4 ಗಂಟೆ ಅಷ್ಟೇ ಅವನಿರೋದು. ಆಮೇಲೆ ಮಲ್ಕೊಂಬಿಡ್ತಾನೆ. ನಾನೇನು ತಟ್ಟೋದೇ ಇಲ್ಲ, ಅವನಷ್ಟು ಅವನೇ ಮಲ್ಕೊಂಬಿಟ್ಟಿರ್ತಾನೆ. ಸೊ ಅವ್ನು ಮಲ್ಕೊಂಡ್ಮೇಲೆ ನನ್ನ ಕೆಲಸ ಸಾಗೋದಲ್ಲ. ಸೊ ಹಾಗಾಗಿ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಇತ್ತು. ಸೊ ಎಲ್ಲ ಒಳಗಡೆನೇ ಇಟ್ಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಗಾಳಿ ಆಡ್ದೇನೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಿದೆಯಲ್ಲ, ಹಾಗಾಗಿ ಸ್ವಲ್ಪ ಹೊರಗಡೆ ಒಣಗಾಗ್ತಾ ಇದೆ ಬಿಸಿಲಿಗೆಲ್ಲ ಹಾಕಿ ಎತ್ಕೊಳ್ಳೋಣ ಅಂತ. ಕೆಲವೊಂದೆಲ್ಲ ಮೊಳಕೆ ಬಂದುಬಿಟ್ಟಿತ್ತು. ಸುಮಾರು ಈರುಳ್ಳಿ ವೇಸ್ಟ್ ಆಗೋಗ್ತು. ಒಳಗಡೆ ಇಟ್ಬಿಟ್ಟಿದ್ವಿ. ಸೊ ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಹಾಕೋಣ ಚೆನ್ನಾಗಿರೋದನ್ನೆಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಮಾರ್ನಿಂಗ್ ಅದೇ ಹೇಳಿದ್ನಲ್ಲ, ಗ್ಯಾರೇಜ್ ಹತ್ರ ಹೋಗಬೇಕು ಮತ್ತು ಟೆಂಪಲ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಅವರು ಟೈಮ್ ಆಗಿಬಿಟ್ಟಿತ್ತು ಮತ್ತು ಶಾಪಿಗೆ ಬೇರೆ ಹೋಗಬೇಕಲ್ಲ. ಸೊ ಹಾಗಾಗಿ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಇನ್ನು ಗಾಡಿ ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಶಾಪ್ ಓಪನ್ ಮಾಡೋದಕ್ಕೆ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೇಡ ಅಂತ ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ. ನಾಳೆ ಅಟ್ಲೀಸ್ಟ್ ಬೇಗ ಹೋಗಿ ಬೈಕ್ ಬಿಟ್ಬಿಟ್ಟು ಬರೋಣ ಅನ್ನೋ ಥರ ಮಾತಾಡ್ಕೊಂಡ್ವಿ. ಸೊ ಹಾಗಾಗಿ ಹೊರಗಡೆ ಹೋಗಲಿಲ್ಲ. ಆ್ಯಂಡ್ ಸ್ವಲ್ಪ ನರ್ಸರಿ ಹತ್ರನೂ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಬೆಳಿಗ್ಗೆನೇ ಅದೆಲ್ಲ ಒಟ್ಟಿಗೆ ಕೆಲಸ ಇಟ್ಕೊಂಡ್ರೆ ಅವ್ರಿಗೆ ಶಾಪ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ನರ್ಸರಿಗೆ ಏನಕ್ಕೆ ಅಂತ ಅಂದರೆ ಗಿಡಗಳು ತರೋದಕ್ಕೆ ಅಂತ. ಸೊ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೆಳಗ್ಗೆ 3 ಕೆಲಸ ಒಟ್ಟೊಟ್ಟಿಗೆ ಮಾಡೋದ್ರಿಂದ ಆಫ್ಟರ್ನೂನ್ ಆಗಿಬಿಡುತ್ತೆ ಮತ್ತು ಅವ್ರು ಶಾಪ್ಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಹೋಗಲಿಲ್ಲ. ಸೊ ನಾಳೆ ಮೇ ಬಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಟೈಮ್ ಹೇಗೆ ಇರುತ್ತೆ ಗೊತ್ತಲ್ಲ. ಮಾರ್ನಿಂಗ್ ಟೈಮು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಟಿಫನ್ ಮಾಡಬೇಕು. ಸೊ ಮನೇಲಿ ಕೆಲಸ ಇರುತ್ತೆ. ಪಾಪಗೆ ನಾಷ್ಟ ಮಾಡಿಸ್ಬೇಕು. ಸೊ ಇದೆಲ್ಲ ಇರುತ್ತಲ್ಲ. ಸೊ ನಮ್ಮ ಅತ್ತೆ ಹಸು ಕಟ್ಟಬೇಕು. ಅವ್ರದ್ದು ಅಲ್ಲಿ ಆಚೆಗಡೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಪ್ಲ್ಯಾನು ಚೇಂಜ್ ಆಯಿತು. ಸೊ ನಾಳೆ ನೋಡೋಣ. ಬಟ್ ನಾಳೆ ಗಾಡಿ ಅಂತೂ ಬಿಡಲೇಬೇಕು. ತುಂಬ ದಿನ ಆಗಿದೆ ಸರ್ವಿಸ್ ಮಾಡಿಸಿ. ಸೊ ಮತ್ತೆ ನಾನು ಸಂಡೇ ಬ್ಯಾಂಗ್ಳೂರ್ಗೆ ಹೋಗಬೇಕು. ಸೊ ಅದೊಂದು ಪ್ಲ್ಯಾನ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಬೈಕ್ ಅಂದರೆ ಕಂಡೀಷನಲ್ಲಿರಬೇಕಲ್ಲ. ಸೊ ಹಾಗಾಗಿ ಬೈಕ್ನ ಫಸ್ಟು ಸರ್ವಿಸಿಗೆ ಬಿಡಲೇಬೇಕು. ನಾನು ಸರ್ವಿಸ್ ಮಾಡಿಸ್ಕೊಂಡು ಮತ್ತು ಸಂಡೇ ಹೋಗಬೇಕು. ಏಕೆ ಅಂದರೆ ನೆಕ್ಸ್ಟ್ ವೀಕು ಪಾಪುಗೆ ಇಂಜೆಕ್ಷನ್ ಹಾಕ್ಸ್ಬೇಕು. ಆ್ಯಕ್ಚುಲಿ ಅವನಿಗೆ 1.5 ವರ್ಷದ್ದು ಇಂಜೆಕ್ಷನ್ನು ಆಲ್ರೆಡಿ ಹಾಕಿಸಿ 1 ಮಂತ್ ಆಗಬೇಕಾಗಿತ್ತು. ಬಟ್ ತುಂಬ ಡಿಲೇ ಆಗೋಯಿತು. ಅವ್ನು ಸ್ವಲ್ಪ ಹುಷಾರಿರಲಿಲ್ಲ. ಕಫ, ಕೆಮ್ಮು, ಜ್ವರ ಎಲ್ಲ ಇತ್ತಲ್ಲ. ಸೊ ಆಗಿದ್ದಾಗ ಇಂಜೆಕ್ಷನ್ ಹಾಕಿಸ್ಬಾರ್ದು. ಸೊ ಹಾಗಾಗಿ ಹೋಗಿರಲಿಲ್ಲ. ಆ್ಯಂಡ್ ಸ್ವಲ್ಪ ನಂದು ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ. ನಂದು ಬ್ಯಾಂಕ್ ಆಫ್ ಬರೋಡದು ಅಕೌಂಟು ಅಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ. ಸೊ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಸೊ ಹಾಗಾಗಿ 2 ಕೆಲಸ ಇದೆ. ಹಾಗಾಗಿ ಹೋಗೋ ಪ್ಲ್ಯಾನ್ ಇದೆ. ಸೊ ಅಷ್ಟರಲ್ಲಿ ಬೈಕ್ನ ಸರ್ವಿಸ್ ಮಾಡಿಸ್ಕೋಬೇಕು. ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು.
ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ಮನೇಲೂ ಹಬ್ಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ನಮ್ಮ ಮನೇಲಂತೂ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸಾಕು, ದೇವರಿಗೆ ಸಿಂಪಲ್ಲಾಗಿ ಮಾಡಿದ್ರು ಮನಸ್ಫೂರ್ತಿಯಾಗಿ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ನಮ್ಮ ಮನೇಲಿ ಅಂದರೆ ನಮ್ಮ ತಾಯಿ ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಅಲ್ಲಿ ಏನಂತ ಅಂದರೆ ಮೊಸರನ್ನ ಇಟ್ಟು ಪೂಜೆ ಮಾಡ್ತೀವಿ ನಾವು. ಏನಕ್ಕೆ ಅಂತ ಅಂದರೆ ಅದೊಂದು ಪದ್ಧತಿ ಇದೆ. ಅಂದ್ರೇನೋ ಅರ್ಧ ತಲೆನೋವು ಬರೋರಿಗೆ ಆ ಥರ ಮಾಡಿದ್ರೆ ಆ ತಲೆನೋವು ಬರಲ್ವಂತೆ, ಆ ಥರ ನಂಬಿಕೆ ಇದೆ. ಸೊ ನಮ್ಮ ಮನೇಲಿ ಆ ರೀತಿ ಮಾಡ್ತೀವಿ. ಅಲ್ಲಿ ಅಮ್ಮ ಆ ರೀತಿ ಮಾಡ್ಕೊಂಬಂದಿದ್ದಾರೆ ಇಷ್ಟು ವರ್ಷ. ಸೊ ನಮ್ಮ ಮನೇಲಿ ಸೇಮ್ ಈ ಥರ ಪಿಳ್ಳಾರ್ತಿ ಥರ ಮಾಡಿ ಮುಗಿಸ್ಕೊಂಡ್ವಿ. ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.